ಹಾಯ್ ಗುಡ್ ಮಾರ್ನಿಂಗ್. ನಿನ್ನೆ ಮತ್ತೊಂದಿಷ್ಟು ಪ್ಲ್ಯಾನ್ ಮಾಡಿದೆ. ಇನ್ನೊಂದು ಏನು ಚೆಕ್ ಮಾಡಿದೆ ಅಂದರೆ ರಷ್ಯಾ ಟು ನಾನು ಫಿನ್ಲ್ಯಾಂಡಿಗೆ ಎಂಟರ್ ಆಗ್ತೀನಂತ ಆಗನಂತ ಪ್ಲ್ಯಾನ್ ಮಾಡಿದೆ. ಸೊ ಬಟ್ ಅಲ್ಲಿ ಬಾರ್ಡರ್ ಬಂದುಬಿಟ್ಟು ಕ್ಲೋಸ್ ಆಗಿದೆ. ಸೊ ನಾನು ಏನು ಮಾಡಬೇಕು, ಐ ಥಿಂಕ್ ಇಸ್ಟೋನಿಯಾ ಏನೋ ಅನಿಸುತ್ತೆ, ಅದ್ರ ಪಕ್ಕದಲ್ಲಿರೋ ಕಂಟ್ರಿ. ಸೊ ಅಲ್ಲಿ ಎಂಟ್ರಿ ಆಗಬೇಕಾಗತ್ತೆ. ಆಮೇಲೆ ಇನ್ ಕೇಸ್ ನಾನು ಅಲ್ಲಿಂದನೇ ಫಿನ್ಲ್ಯಾಂಡ್ಗೆ ಹೋಗ್ತೀನಿ ಅಂತೇಳಿದ್ರೆ, ಸೊ ನಾನು ಫೇರಿ ಥ್ರೂ ಕ್ರಾಸ್ ಮಾಡಬೇಕಾಗುತ್ತೆ. ಐ ಥಿಂಕ್ 2 ಅವರ್ ಏನೋ ಜರ್ನಿ ಇದೆ. ಸೊ ಇದೊಂದು ಆಪ್ಷನ್ ಇದೆ. ಆಮೇಲೆ ನಿನ್ನೆನೂ ಕೂಡ ಕಾಲ್ ಮಾಡಿದರು. ಸೊ ನಿನ್ನೆನೂ ಕೂಡ ನನಗೆ ಇದನ್ನು ಪಿಕ್ ಮಾಡಲಿಕ್ಕಾಗಲಿಲ್ಲ. ಇವತ್ತೇನೋ ಬಂದಿಲ್ಲ ಕಾಲ್ಸು, ಟೈರ್ ಬ್ರ್ಯಾಂಡ್ನವರಿಗೆ ಇದು ಮಾಡಿದ್ದು. ಸೊ ಆಮೇಲೆ ಇನ್ನೊಂದು ಹಿಂದೂಸ್ತಾನ್ ಯೂನಿವರ್ಗೆ ಅದು ಒಂದು ಮೇಲ್ ಕಳಿಸಿದ್ದೆ, ನಾನು ಮೆಸೇಜ್ ಕಳಿಸಿದ್ದೆ ಇದರಲ್ಲಿ, ಐ ಥಿಂಕ್ ಅವರು ವೆಬ್ಸೈಟಲ್ಲೇ. ಸೊ ಅವರು ಕೂಡ ಒಂದು ಇಮೇಲ್ ಐ ಡಿ ಕೊಟ್ಟರು ನನಗೆ. ಸೊ ಬಟ್ ನನಗೆ ಆ ಇಮೇಲ್ ಐ ಡಿಗೆ ನನಗೆ ಯಾವುದೋ ಒಂದು ಮೇಲ್ ಹೋಗ್ತಾಯಿಲ್ಲ. ಸೊ ನೋಡಬೇಕು, ಬೇರೆ ಇವತ್ತು ಮತ್ತೆ ಯಾವ್ದಾದ್ರು ಬ್ರ್ಯಾಂಡನ್ನು ಟಾರ್ಗೆಟ್ ಮಾಡ್ಬೇಕು, ರಿಕ್ವೆಸ್ಟ್ ಕಳಿಸಿ. ನಿನ್ನೆ ಇನ್ನೊಂದೇನೋ ಪ್ಲ್ಯಾನ್ ಬಂತು, ಇನ್ಸ್ಟೆಡ್ ಆಫ್ ಪ್ರಮೋಟಿಂಗ್ ಇನ್ಯಾರ್ದೋ ಬಿಸ್ನೆಸ್ಸನ್ನು, ಸೊ ನಾವೇ ಟ್ರಾವೆಲ್ ರಿಲೇಟೆಡ್ ಕಂಪ್ನಿನ ರಿಜಿಸ್ಟರ್ ಮಾಡಿಬಿಟ್ಟು ಸೊ ಅದನ್ನೇ ಪ್ರಮೋಟ್ ಮಾಡ್ಬೋದು ಅಂತೇಳ್ಬಿಟ್ಟು. ಏನಕ್ಕಂದರೆ ಬೇರೆ ಕಂಟ್ರಿಗೆಲ್ಲ ಹೋಗ್ತೀವಲ್ಲ, ಸೊ ಅಲ್ಲೂ ಕೂಡ ನಾವು ಅಲ್ಲಿ ಸ್ವಲ್ಪ ಪ್ರಮೋಟ್ ಮಾಡ್ಬೋದು. ಸೊ ಆಮೇಲೆ ಇನ್ನೊಂದು ಅಲ್ಲಿನ ಕಾಂಟ್ಯಾಕ್ಟ್ಗಳನ್ನು ಕೂಡ ನಾವು ತೊಗೊಬಂದ್ಬಿಡ್ಬೋದು ಸೊ ಹೋದಾಗಲೇ. ಆಮೇಲೆ ಆ ಕಂಟ್ರಿಯಿಂದ ಏನಾದ್ರು ನಮ್ಗೆ ಗೊತ್ತಿರೋರು ಅಥವಾ ಈಗ ಹೋದ್ಮೇಲೆ ಒಂದಿಷ್ಟು ಕಾಂಟ್ಯಾಕ್ಟ್ಸನ್ನು ಮಾಡ್ಕೊಂಡಿರ್ತೀವಿ. ಸೊ ಅದಾದ ನಂತರ ಅವ್ರೇನಾದ್ರು ನೆಕ್ಸ್ಟ್ ಇಂಡಿಯಾಕ್ಕೆ ಬರೋದಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಆ ಕಂಟ್ರಿ ಹೋಗಿದ್ದಕ್ಕೆ. ಆಮೇಲೆ ಇನ್ನೊಂದು, ಈಚ್ ಪರ್ಟಿಕ್ಯುಲರ್ ಕಂಟ್ರಿಗೆ ನಾವು ವಿಸಿಟ್ ಮಾಡ್ತೀವಲ್ಲ, ಅಲ್ಲಿನ ಟ್ರಾವೆಲ್ ಕಂಪ್ನಿ ಅಥವಾ ಹೋಟೆಲ್ಲು ಅಲ್ಲಿಂದ ಕಾಂಟ್ಯಾಕ್ಟ್ ಎಲ್ಲ ತೊಗೊಬಂದುಬಿಟ್ರೆ, ಇನ್ ಕೇಸ್ ಯಾರಾದರೂ ಇಲ್ಲಿಂದ ಹೋಗ್ತಾರೆ ಅಂತ ಹೇಳಿದ್ರೆ, ಸೊ ಅವ್ರನ್ನ ಕನೆಕ್ಟ್ ಮಾಡಿಬಿಟ್ರೆ ಅವ್ರು ಟೇಕ್ ಕೇರ್ ಮಾಡಿಬಿಡ್ತಾರೆ. ಅಥವಾ ಇನ್ ಕೇಸ್ ಇಂಡಿಯಾಕ್ಕೆ ಯಾರು ಆ ಕಂಟ್ರಿಯಿಂದ ಬರೋದಿದ್ರೆ, ಸೊ ನಾವು ಟೇಕ್ ಕೇರ್ ಮಾಡ್ಬೋದು. ಸೊ ಈ ಥರದ್ದೆಲ್ಲ ಮಾಡಿದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಕಾಸ್ಟು ಸೇವಿಂಗ್ ಆಗ್ಬೋದು. ಇನ್ನೊಂದು, ಈ ಕಂಪ್ನಿನ ರಿಜಿಸ್ಟ್ರೇಷನ್ ಮಾಡೋಂಗಿದ್ರೆ ಅದು ಯಾರ ಹೆಸರಲ್ಲಿ ಮಾಡಬೇಕು ಅನ್ನೋದು ಕೂಡ ನಾವು ಥಿಂಕ್ ಮಾಡಬೇಕು. ಇನ್ ಕೇಸ್ ನಾನೇನೋ ಮತ್ತೆ ಜಾಬ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಹೆಸರಲ್ಲಿ ಮಾಡೋಕ್ಕಾಗಲ್ಲ. ಸೊ ವೈಫ್ ಹೆಸರಲ್ಲಿ ಅಥವಾ ಮನೆಯವ್ರ ಯಾರ ಹೆಸರಲ್ಲಿ ಮಾಡಬೇಕಾಗತ್ತೆ. ಐ ಥಿಂಕ್ ಇದೊಂದು ಕೂಡ ಒಂದು ಬೆಸ್ಟ್ ಆಪ್ಷನು. ನನಗೊಂದು ಕಾನ್ಫಿಡೆಂಟ್ ಇದೆ. ಸೊ ಒಂದ್ಸಲ ನಾವು ಇದನ್ನು ಟ್ರಿಪ್ ಕಂಪ್ಲೀಟ್ ಮಾಡಿದ್ಮೇಲೆ ಒಂದಿಷ್ಟು ಐಡೆಂಟಿಟಿ ಬಂದೇ ಬರುತ್ತೆ. ಸೊ ಆವಾಗ ಹೆಲ್ಪ್ ಆಗುತ್ತೆ. ಬಟ್ ಇವಾಗಲೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಸೊ ಇನ್ನೂ ಬೆಟ್ರಾಗಿ ನಾವು ಒಂದು ರಿಸಲ್ಟ್ ತೆಗಿಬೋದು. ಈ ಥರ ಟ್ರಿಪ್ಗಳಿಗೆ ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಕೂಡ ಕಡಿಮೆನೇ ಆಗಿರುತ್ತೆ. ಆಲ್ಮೋಸ್ಟ್ ನಾನು A to Z ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ನಮ್ಮದೆಲ್ಲೋ ಒಂದು ಕಡೆ ಮಿಸ್ಸಿಂಗ್ ಹೊಡೆಯುತ್ತೆ. ಯಾಕಂದರೆ ಅಲ್ಲಿರೋ ಸಿಚುವೇಶನ್ ಹೆಂಗಿದೆ, ಅಲ್ಲಿ ಪ್ರೊಸೀಜರ್ ಏನಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಯಾಕಂದರೆ ಇಲ್ಲಿ ನಾವು ಗೂಗಲಲ್ಲಿ ಚೆಕ್ ಮಾಡ್ಕೊಂಡೇ ಒಂದಿಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಬಟ್ ಆ್ಯಕ್ಚುಲಿ ಪ್ರಾಕ್ಟಿಕಲಿ ಅಲ್ಲೇನು ಪ್ರೊಸೆಸ್ ಇರುತ್ತೆ, ಸೊ ಅದು ನಮ್ಗೆ ಗೊತ್ತಿರಲ್ಲ. ಇನ್ ಕೇಸ್ ನಮಗೆ ಗೊತ್ತಾಗಬೇಕಂದ್ರೆ ನಾವು ನಿಯರ್ಲಿ ಅಟ್ಲೀಸ್ಟ್ ಬಾರ್ಡರ್ ಕ್ರಾಸ್ ಹತ್ರ ಹೋದರೆ ಅಲ್ಲಿ ಯಾರೋ ಲೋಕಲ್ ಪೀಪಲ್ ನನ್ನ ಕೇಳಿದ್ರೆ ನಮ್ಗೆ ಗೊತ್ತಾಗ್ಬೋದು ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಐ ಥಿಂಕ್ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕಂತ ಹೇಳಿದ್ರೆ ನಾವು ಒಂದಿಷ್ಟು ಜನರನ್ನು ಜೊತೆಗೆ ಡೀಲ್ ಮಾಡಬೇಕು. ಸೊ ಆವಾಗ ಗೊತ್ತಾಗುತ್ತೆ ನಮಗೆ ಅದು ವ್ಯಾಲ್ಯೂ ಏನಂತ ಹೇಳ್ಬಿಟ್ಟು. ಸೊ ನಮ್ಗೆ ಅನಿಸ್ಬೋದು ಇವರೇನೋ ನಮ್ಗೆ ಚೀಟ್ ಮಾಡಿದ್ರು, ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು. ಬಟ್ ಅದರಿಂದ ನಮಗೆ ಇನ್ನೊಂದಿಷ್ಟು ಸ್ಟ್ರೆಂತ್ ಸಿಕ್ಕಿರುತ್ತೆ. ಆಮೇಲೆ ಇನ್ನೊಂದು, ಯಾರಾದರೂ ನಿಮಗೆ ಚೀಟ್ ಮಾಡಿದರೆ ಅಥವಾ ಏನೋ ಒಂದು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟು ಏನೋ ಒಂದಿಷ್ಟು ನಿಮಗೆ ಲಾಸನ್ನು ಮಾಡಿದೆ, ಸೊ ನೀವು ಅವ್ರ ಬಗ್ಗೆ ರಿವೆಂಜ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನೀವೇ ನಿಮ್ಮ ಕೆಲಸ ಕಡೆ ಫೋಕಸ್ ಮಾಡಿದರೆ ಟೈಮ್ ಅವ್ರಿಗೇ ಆನ್ಸರ್ ಹೇಳ್ತಾರೆ. ಅದೇನೋ ಹೇಳ್ತಾರಲ್ಲ, ಏನೋ ಕರ್ಮ ಮಾಡಿದ್ದನ್ನು ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಪೇಷನ್ಸ್ ಇರಬೇಕಾಗತ್ತೆ. ಸೊ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು, ಇನ್ಶೂರೆನ್ಸ್ ರಿಲೇಟೆಡು. ಸೊ ನಾವು ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ನಮ್ಮ ವೆಹಿಕಲ್ಗೆ ಇನ್ಶೂರೆನ್ಸ್ ತೊಗೊಂಡಿರ್ತೀವಿ. ಸೊ ನಾವು ಈಚ್ ಕಂಟ್ರಿ ಹೋದಾಗಲೂ ಕೂಡ ಅಲ್ಲಿ ಇನ್ಶೂರೆನ್ಸ್ ತೊಗೋಬೇಕಾಗುತ್ತೆ, ಅದು ಥರ್ಡ್ ಪಾರ್ಟಿ. ಬಟ್ ನನಗೆ ಡೌಟ್ಸ್ ಇರೋದು, ಈಚ್ ಕಂಟ್ರಿಗೆ ಓಕೆ ಪರವಾಗಿಲ್ಲ, ನಾವು ಇಂಡಿವಿಜುವಲ್ ಕಂಟ್ರಿಗೆ ಯಾವುದು ಇದು ಮಾಡ್ತೀವಲ್ಲ, ಅಲ್ಲಿ ಶೆಂಗನ್ ವೀಸಾ ತೊಗೊಂಡ್ಬಿಟ್ಟು ಆಲ್ಮೋಸ್ಟ್ ನಮಗೆ 30+ ಕಂಟ್ರೀಸ್ಗೆ ಒಂದೇ ವೀಸಾ ಬಂದಿರುತ್ತೆ. ಸೊ ಅಲ್ಲಿ ಮಲ್ಟಿಪಲ್ ಕಂಟ್ರಿಗೂ ಈಚ್ ಕಂಟ್ರಿಗೂ ತೊಗೋಬೇಕಾ ಅಥವಾ ಎಲ್ಲ ಶೆಂಗನ್ ವೀಸಾಗೂ ಒಂದೇ ಇನ್ಶೂರೆನ್ಸ್ ಸಾಕಾಗುತ್ತೆ, ಅದೊಂದು ಚೆಕ್ ಮಾಡ್ಕೋಬೇಕು. ಸೊ ಇನ್ ಕೇಸ್ ಆ ಥರ ಏನಾರು ಇದ್ದರೆ ಅದನ್ನು ಇಂಡಿವಿಜುವಲ್ ಆಗಿ ಇದು ಮಾಡ್ಕೋಬೇಕು. ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅದ್ರ ಬಗ್ಗೆ. ಸೊ ಅಷ್ಟೊಂದೇನೋ ಈಸಿ ಇರಲ್ಲ. ಸೊ ನಾನೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಐ ಥಿಂಕ್ ತುಂಬಾ ಟೈಮ್ ಬೇಕಾಗುತ್ತೆ ಥಿಂಕ್ ಮಾಡಿ. ಅದಕ್ಕೆ ಪ್ರತಿ ದಿನವೂ ಕೂಡ ಒಂದಿಷ್ಟು ಟೈಮನ್ನು ಇದಕ್ಕೆ ನಾನು ಕೊಟ್ಟಿರ್ತೀನಿ. ಈವನ್ ಬಸ್ಸಲ್ಲಿ ಹೋಗ್ತಾಯಿದ್ರು ಕೂಡ ಒಂದಿಷ್ಟು ಮೈಂಡಲ್ಲಿ ಓಡ್ತಾ ಇರುತ್ತೆ, ಏನು ಮಾಡ್ಬೋದು, ಏನು ಹೆಂಗೆ ಅಂತಂದ್ರು. ಬಟ್ ಚಾಲೆಂಜಿಂಗ್ ಪಾರ್ಟ್ ಬಂದುಬಿಟ್ಟು ಫಂಡು. ಸೊ ಫಂಡ್ ಒಂದು ಇದ್ಬಿಟ್ರೆ ನಾವು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು.
ಸೊ ಇದೊಂದೇ ಮೇಜರ್ ಚಾಲೆಂಜಿಂಗ್ ಇರೋದು, ಬಾಕಿದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಬ್ಲಮ್ ಇಲ್ಲ. ಆ, ಎಲ್ಲ ಕರೆಕ್ಟಾಗಿದ್ದರೆ ಈಸಿಯಾಗಿ ಪ್ರೊಸೆಸ್ ಆಗಿಬಿಡುತ್ತೆ. ಐ ಥಿಂಕ್ ಇನ್ನೊಂದು ವೀಡಿಯೋದಲ್ಲಿ ನಾನು ನೋಡಿದೆ, ಅಲ್ಲಿ ಯಾವುದೋ ಲೈಕ್ ಬಾರ್ಡ್ರ್ ಕ್ರಾಸಿಂಗಲ್ಲೇ ಅವ್ರದ್ದು ಅಲೋ ಮಾಡ್ತಾ ಇರಲಿಲ್ಲ, ಆಮೇಲೆ ಅವ್ರದ್ದು ಬ್ರೈಬನ್ನು ಕೇಳೋಕ್ಕೋಸ್ಕರ. ಸೊ ಅದಾದಮೇಲೆ ಅವ್ರದ್ದೆಲ್ಲ ಏನೂ ಕೊಡಲ್ಲ ಅಂತೇಳಿ ಗೊತ್ತಾಗಿದ್ದಕ್ಕೆ ಐ ಥಿಂಕ್ ಎಲ್ಲ ಕಡೆಗೆ ಈ ಬ್ರೈಬ್ ಕರಪ್ಷನ್ ಎಲ್ಲ ಇದೆ ಅನಿಸುತ್ತೆ. ನನ್ನ ಲೈಫ್ ಪಾಲಿಸಿ ಇಷ್ಟೇ, ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು, ತುಂಬಾ ಎಂಜಾಯ್ ಮಾಡಬೇಕು. ಸೊ ಇರೋದೊಂದು ಜೀವನ, ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ, ಸೊ ನಾನು ಈಚ್ ಬ್ರ್ಯಾಂಡಿಗೆ ನಾನು ಮೇಲ್ ಕಳಿಸಿ ಈ ಥರ ಮಾಡೋದಕ್ಕಿಂತ ಸೊ ನಾನೇ ಇನ್ನೊಂದಿಷ್ಟು ಏನು ಹೇಳ್ತಾರೆ ಅದನ್ನು, ನನ್ನ ವೀಡಿಯೋಸ್ಗಳಿಗೆಲ್ಲ ಲೈಕ್ ಎಂಗೇಜ್ಮೆಂಟು ಅಥವಾ ನನ್ನ ಸಬ್ಸ್ಕ್ರೈಬರ್ ಕೌಂಟನ್ನು ಜಾಸ್ತಿ ಆದರೆ ಅಥವಾ ವ್ಯೂಸನ್ನು ನಂಗೆ ಕಂಟಿನ್ಯೂಸ್ಲಿ ಜಾಸ್ತಿ ಬರ್ತಾಯಿದ್ರೆ ಸೊ ನನ್ನನ್ನು ಬ್ರ್ಯಾಂಡ್ನವರೇ ಅಪ್ರೋಚ್ ಮಾಡ್ತಾರೆ. ಸೊ ಅದಕ್ಕೂ ಕೂಡ ಒಂದಿಷ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು. ಸೊ ಅದು ನೋಡಬೇಕು, ಒಂದಿಷ್ಟು 2-3 ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀನಿ. ಒಂದು ಕನ್ಯಾಕುಮಾರಿ ಟು ಕಾಶ್ಮೀರ್ ರೋಡ್ ಟ್ರಿಪ್ ಹೋಗೋದ್ರ ಮೂಲಕ ಅದೊಂದು ಪಾಸಿಬಿಲಿಟಿ ಇದೆ. ಇನ್ನೊಂದು ಲೈಕ್ ಕೇರಳ ಒಂದು ಪ್ಲ್ಯಾನ್ ಮಾಡಿದ್ದೀನಿ ನಾನು, ಯಾಕಂದರೆ ನನಗೆ ಒಂದಿಷ್ಟು ಪ್ಲ್ಯಾಂಟ್ಗಳನ್ನು ತರೋ ಪ್ಲ್ಯಾನ್ ಇದೆ. ಸೊ ಲೈಕ್ ಲಾಸ್ಟ್ 3-4 ಇಂದ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನನಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಒಂದೇನೋ ಒಂದು ಪ್ರಾಬ್ಲಮ್ ಬಂದುಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಸೊ ಈ ಕಡೆ ಕೊಚ್ಚಿನು, ಆ ಕಡೆ ಕೊಟ್ಟಾಯಂ ಕಡೆಗೆಲ್ಲ ಹೋದರೆ ತುಂಬ ದೊಡ್ಡ ನರ್ಸರಿಗಳು ಆಲ್ರೆಡಿ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವರಿಗೆ. ಸೊ ಯಾಕಂದರೆ ನಿಮಗೆ ಈಚ್ ನರ್ಸರಿಗೆ ಹೋದರೂ ಕೂಡ ಅಲ್ಲಿ 400-500 ವೆರೈಟೀಸ್ ಆಫ್ ಪ್ಲ್ಯಾಂಟ್ ಸಿಗುತ್ತೆ. ಸೊ ನಮಗೆ ಯಾವ ಥರ ಪ್ಲ್ಯಾಂಟ್ ಬೇಕೋ ಅದನ್ನು ತೊಗೊಬಂದುಬಿಡ್ಬೋದು. ಇನ್ನೊಂದು ಥೈಲ್ಯಾಂಡು, ಮಲೇಷಿಯಾ ಅವ್ರ ಸಿಂಗಾಪುರ್, ಈ 3 ಕಂಟ್ರಿಗೆ ಪ್ಲ್ಯಾನ್ ಇದೆ, ಯಾವುದಾದ್ರು ಒಂದು ಕಂಟ್ರಿ ವಿಸಿಟ್ ಮಾಡುವಂಥದ್ದು. ಸೊ ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಲೈಕ್ ಮೇ ನಂತರನೇ ಆಗುತ್ತೆ, ಲೈಕ್ ಜೂನ್ ಅಥವಾ ಜುಲೈದಲ್ಲಿ ಪ್ಲ್ಯಾನ್ ಮಾಡಬೇಕು. ಏನಕ್ಕಂದರೆ ನನಗೆ ಟಿಲ್ ಮೇ ತನಕ ನಾನು ಊರಲ್ಲಿರೋ ಎಲ್ಲ ಕೆಲಸನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಲೈಕ್ ಅಗ್ರಿಕಲ್ಚರ್ ಒಂದಿಷ್ಟು ವರ್ಕನ್ನು ಪ್ಲ್ಯಾನ್ ಮಾಡಿದ್ದೀನಿ. ಯಾಕಂದರೆ ನೆಕ್ಸ್ಟು ನಾನು ಅದಕ್ಕೆ ಏನೋ ದುಡ್ಡು ಹಾಕೋ ಥರ ಇರ್ಬೋದು. ಯಾಕಂದರೆ ಒಂದು ಸಲ ನಾನು ಅಲ್ಲಿ ಸೆಟಪ್ ಮಾಡಿದರೆ ನನಗೆ ಅಟ್ಲೀಸ್ಟ್ ವರ್ಷಕ್ಕೆ ನಾನು ಇಲ್ಲಿ ಬೆಂಗಳೂರಲ್ಲಿ ಏನು ದುಡಿತೀನೋ ಅಷ್ಟು ದುಡ್ಡು ನಾನು ಅಲ್ಲೇ ದುಡ್ಕೊಂಡ್ಬಿಡ್ಬೋದು. ಸೊ ಇನ್ನೊಂದು 2-3 ವರ್ಷ ಟೈಮ್ ತೊಗೋಬೋದು ಅಷ್ಟೇ. ಸೊ ಬಟ್ ಪೀಸ್ಫುಲ್ ಲೈಫ್ ಇರುತ್ತೆ ಅಲ್ಲಿ. ಸೊ ಐ ಥಿಂಕ್ ಇಷ್ಟೇ ಅನಿಸುತ್ತೆ ಇವತ್ತಿನ ವೀಡಿಯೋದಲ್ಲಿ. ಸಿಗೋಣ ನಾಳೆ. ಬಾಯ್.